ಆತ ಪ್ರಾಂಶುಪಾಲರಾಗಿ ನಿವೃತ್ತಿ ಪಡೆದ ಬಳಿಕ ಮರ ಗಿಡಗಳೇ ಮಕ್ಕಳು, ಆದಾಯಕ್ಕಿಂತ ಆರೋಗ್ಯವೇ ಮುಖ್ಯ ಅಂತ ಅಂದುಕೊಂಡವರು. ಸಾಲು ಮರದ ತಿಮ್ಮಕ್ಕನನ್ನೇ ಪ್ರೇರಣೆ ಪಡೆದ ಆತ ತನಗಿರುವ 2 ಎಕರೆಯಲ್ಲಿ 180ಕ್ಕೂ ಹೆಚ್ಚು ಬಗೆಯ ಲಕ್ಷಾಂತರ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ವೃಕ್ಷ ಪ್ರೇಮಿ ನಿವೃತ್ತ ಪ್ರಾಂಶುಪಾಲರು ಕುರಿತಾದಂತಹ ಒಂದು ವರದಿ ನಿಮ್ಮ ಮುಂದೆ. ಲಕ್ಷಾಂತರ ಗಿಡಮರಗಳನ್ನು ಬೆಳೆಸಿದ ವೃಕ್ಷ ಪ್ರೇಮಿ, ಕೋಲಾರದಲ್ಲಿ ಆದರ್ಶ ಬದುಕು ಕಟ್ಟಿಕೊಂಡ ಅಶ್ವಥಪ್ಪ. ಎಲ್ಲ ಕಾಲಮಾನಗಳಲ್ಲಿ ಹಣ್ಣು ಹೂ ಬಿಡುವಂತಹ ಗಿಡಮರಗಳನ್ನ ಪೋಷಿಸುತ್ತಿರುವಂತಹ ಇವರ ಹೆಸರು ಅಶ್ವಥಪ್ಪ. ಕೋಲಾರ ತಾಲೂಕಿನ ಹೊಳಲೆ ಗ್ರಾಮದಲ್ಲಿ 3 ವರ್ಷಗಳ ಹಿಂದೆ 2 ಎಕರೆ ಜಮೀನು ಖರೀದಿಸಿದ್ದ ಇವರು ಕಾಂಪೌಂಡ್ ಕಟ್ಟಿಸಿಕೊಂಡು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲು ಶುರು ಮಾಡಿದ್ದಾರೆ. ಕೋಲಾರದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ಬಳಿಕ ಪ್ರಾಂಶುಪಾಲರಾಗಿ ನಿವೃತ್ತಿ ಪಡೆದ ಅಶ್ವಥಪ್ಪ ಕುಟುಂಬ ಬೆಂಗಳೂರಿನಲ್ಲೇ ಇದೀಗ ವಾಸವಿದೆ. ಆದರೆ ಇವರು ಮಾತ್ರ ಹೊಳಲಿಯಲ್ಲೇ ವಾಸವಿದ್ದು ವೃಕ್ಷವನದಲ್ಲಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಬೆಳೆಯುವಂತಹ ಹಣ್ಣು ತರಕಾರಿಗಳನ್ನ ಪ್ರಾಣಿ ಪಕ್ಷಿಗಳಿಗೆ ಜನರಿಗೆ ನೀಡುವಂತಹ ಇವರು ಲಾಭಕ್ಕಾಗಿ ಈ ಕಾರ್ಯವನ್ನ ಮಾಡ್ತಾ ಇಲ್ವಂತೆ. ನಿವೃತ್ತಿ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ವೃಕ್ಷವನ್ನ ಮಾಡಿಕೊಂಡಿದ್ದೇನೆ, ಇದರಿಂದ ನಾನು ಬಹಳಷ್ಟು ಆರೋಗ್ಯಕರವಾಗಿದ್ದೇನೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಎಲ್ಲಾ ದಿನದಲ್ಲಿಯೂ ಹಣ್ಣು ಬರುವಂತಹ ರೀತಿಯಲ್ಲಿ ನಾವು 180 ಜಾತಿ ಹಾಕಿರೋದು. ಯಾರೇ ಬರ್ಲಿ, ನಮ್ಮ ಮಿತ್ರರು ಬರ್ಲಿ, ನಮ್ಮ ಸಹಾಯಕರು ಬರ್ಲಿ, ಅಥವಾ ಯಾರೇ ಫ್ರೆಂಡ್ಸ್, ರೈತರು, ವರದಿಗಾರರು ಯಾರೇ ಬಂದ್ರು ಅವ್ರು ಉಚಿತವಾಗಿ ಹಣ್ಣು ಕೊಡಬೇಕು, ತಿನ್ಬೇಕು ಅಂತ. ಈ ತೋಟದಲ್ಲೇ ವಾಸವಾಗಿದ್ದೀನಿ ಅಂತಂದ್ರೆ, ಈ ಹಳ್ಳಿಲಿ ವಾಸವಾಗಿದ್ದೀನಿ. ತೋಟದಲ್ಲೇ ಮನೆ ಕಟ್ಟಿ ಆ ಗಿಡಗಳನ್ನ ತಿಮ್ಮಕ್ಕನ ಒಂದು ಸಾಧನೆಯನ್ನ ನಾನು ಸುಮಾರು 1 ಲಕ್ಷ ಗಿಡ ಇದೆ ಈಗ ಇಲ್ಲಿ. ಬರೀ ಅದು ಬೆಳೆದ್ಮೇಲೆ, ಮರಗಳಾದ್ಮೇಲೆ ಶುದ್ಧವಾದಂತಹ ಗಾಳಿ, ಆರೋಗ್ಯ, ಇದರ ಪ್ರೇರಣೆಯಾಗಿ ಎಲ್ಲಾ ಸಮಾಜದ ಅಥವಾ ರೈತರು ಅದನ್ನ ಸ್ವೀಕರಿಸಿಕೊಂಡು. ಇನ್ನು ಅಶ್ವಥಪ್ಪ ಕಾರ್ಯಕ್ಕೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಪ್ರೇರಣೆಯಂತೆ. ಮೊದಲನೆಯಿಂದಲೂ ಪರಿಸರದ ಬಗ್ಗೆ ಅಪಾರ ಪ್ರೇಮವನ್ನು ಹೊಂದಿದ್ರು. ಈಗ ಯಾವುದೇ ರಸಗೊಬ್ಬರವನ್ನ ಬಳಸದೆ ಸಾವಯವ ಕೃಷಿ ಮೂಲಕ ಹಣ್ಣು ತರಕಾರಿ ಬೆಲೆ ಬಾಳುವಂತಹ ಮರಗಿಡಗಳನ್ನ ಬೆಳೆಸಿದ್ದಾರೆ. 180 ವೆರೈಟಿ ಗಿಡಮರಗಳನ್ನ ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಸಣ್ಣ ಈರುಳ್ಳಿಯಿಂದ ಬಾಳೆ, ಕಿತ್ತಳೆ, ಮೋಸಂಬಿ, ಅಂಜೂರ, ಸೀಬೆ, ಪಪ್ಪಾಯ, ಬಾಳೆ, ಮಾವು, ರಾಮಫಲ, ಸೀತಾಫಲ ಹೀಗೆ 10 ಹಲವಾರು ಹಣ್ಣುಗಳನ್ನ ಬೆಳೆದಿದ್ದಾರೆ. 160 ರಕ ಎಲ್ಲ ಬೆಳೀತದೆ. ಏನ್ ಬಂದ್ರೇನು ಇದಾಗ ರೂಪಾಯಿ ಸಂಪಾದನೆ ಇಲ್ಲ. ಯಪ್ಪನಕ ಎಲ್ಲ ಯಾರು ಬಂದ್ರೇನು ಸುಮ್ಮನೆ ಕೊಡೋದೆ, ಫ್ರೀగా ಕೊಡ್ತಾ ಇರ್ತಾನೆ. ದುಡ್ಡಿಗೇನು ಮಾರಲ್ಲ. ಇದು ಅಡಿಕೆ ಗಿಡ ಇದೆ, ಜಾಮ್ ಗಿಡ, ಸಪೋಟ ಇದೆ, ಮಾವಿನ ಗಿಡ ಇದೆ, ಇದು ಈ ಹಲಸಿನ ಗಿಡ ಇದೆ, ಇದು ರಾಮಫಲ, ಲಕ್ಷ್ಮಣ ಫಲ, ಇದು ಸೀತಾಫಲ, ಎಲ್ಲ ಗಿಡಗಳು ತೋಟ ಎಲ್ಲಾನು ನಮ್ ಲೆಕ್ಕ ಬರೋದು 200 ಗಿಡ ಅಂತ 1000 ಗಿಡ ಇರ್ತದೆ. ಒಟ್ಟಲ್ಲಿ ನಿವೃತ್ತಿಯ ನಂತರ ಮಕ್ಕಳು ಮೊಮ್ಮಕ್ಕಳು ಅಂತ ಕಾಲ ಕಳೆಯುವರ ಮಧ್ಯೆ ಅಶ್ವಥಪ್ಪ ನಿಜಕ್ಕೂ ವಿಶೇಷ ಬದುಕನ್ನ ಕಟ್ಟಿಕೊಂಡಿದ್ದು ಮಾತ್ರ ಅತಿ ಅದ್ಭುತ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆತ ಪ್ರಾಂಶುಪಾಲರಾಗಿ ನಿವೃತ್ತಿ ಪಡೆದ ಬಳಿಕ ಮರ ಗಿಡಗಳೇ ಮಕ್ಕಳು, ಆದಾಯಕ್ಕಿಂತ ಆರೋಗ್ಯವೇ ಮುಖ್ಯ ಅಂತ ಅಂದುಕೊಂಡವರು. ಸಾಲು ಮರದ ತಿಮ್ಮಕ್ಕನನ್ನೇ ಪ್ರೇರಣೆ ಪಡೆದ ಆತ ತನಗಿರುವ 2 ಎಕರೆಯಲ್ಲಿ 180ಕ್ಕೂ ಹೆಚ್ಚು ಬಗೆಯ ಲಕ್ಷಾಂತರ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ವೃಕ್ಷ ಪ್ರೇಮಿ ನಿವೃತ್ತ ಪ್ರಾಂಶುಪಾಲರು ಕುರಿತಾದಂತಹ ಒಂದು ವರದಿ ನಿಮ್ಮ ಮುಂದೆ. ಲಕ್ಷಾಂತರ ಗಿಡಮರಗಳನ್ನು ಬೆಳೆಸಿದ ವೃಕ್ಷ ಪ್ರೇಮಿ, ಕೋಲಾರದಲ್ಲಿ ಆದರ್ಶ ಬದುಕು ಕಟ್ಟಿಕೊಂಡ ಅಶ್ವಥಪ್ಪ. ಎಲ್ಲ ಕಾಲಮಾನಗಳಲ್ಲಿ ಹಣ್ಣು ಹೂ ಬಿಡುವಂತಹ ಗಿಡಮರಗಳನ್ನ ಪೋಷಿಸುತ್ತಿರುವಂತಹ ಇವರ ಹೆಸರು ಅಶ್ವಥಪ್ಪ. ಕೋಲಾರ ತಾಲೂಕಿನ ಹೊಳಲೆ ಗ್ರಾಮದಲ್ಲಿ 3 ವರ್ಷಗಳ ಹಿಂದೆ 2 ಎಕರೆ ಜಮೀನು ಖರೀದಿಸಿದ್ದ ಇವರು ಕಾಂಪೌಂಡ್ ಕಟ್ಟಿಸಿಕೊಂಡು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲು ಶುರು ಮಾಡಿದ್ದಾರೆ. ಕೋಲಾರದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ಬಳಿಕ ಪ್ರಾಂಶುಪಾಲರಾಗಿ ನಿವೃತ್ತಿ ಪಡೆದ ಅಶ್ವಥಪ್ಪ ಕುಟುಂಬ ಬೆಂಗಳೂರಿನಲ್ಲೇ ಇದೀಗ ವಾಸವಿದೆ. ಆದರೆ ಇವರು ಮಾತ್ರ ಹೊಳಲಿಯಲ್ಲೇ ವಾಸವಿದ್ದು ವೃಕ್ಷವನದಲ್ಲಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಬೆಳೆಯುವಂತಹ ಹಣ್ಣು ತರಕಾರಿಗಳನ್ನ ಪ್ರಾಣಿ ಪಕ್ಷಿಗಳಿಗೆ ಜನರಿಗೆ ನೀಡುವಂತಹ ಇವರು ಲಾಭಕ್ಕಾಗಿ ಈ ಕಾರ್ಯವನ್ನ ಮಾಡ್ತಾ ಇಲ್ವಂತೆ. ನಿವೃತ್ತಿ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ವೃಕ್ಷವನ್ನ ಮಾಡಿಕೊಂಡಿದ್ದೇನೆ, ಇದರಿಂದ ನಾನು ಬಹಳಷ್ಟು ಆರೋಗ್ಯಕರವಾಗಿದ್ದೇನೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಎಲ್ಲಾ ದಿನದಲ್ಲಿಯೂ ಹಣ್ಣು ಬರುವಂತಹ ರೀತಿಯಲ್ಲಿ ನಾವು 180 ಜಾತಿ ಹಾಕಿರೋದು. ಯಾರೇ ಬರ್ಲಿ, ನಮ್ಮ ಮಿತ್ರರು ಬರ್ಲಿ, ನಮ್ಮ ಸಹಾಯಕರು ಬರ್ಲಿ, ಅಥವಾ ಯಾರೇ ಫ್ರೆಂಡ್ಸ್, ರೈತರು, ವರದಿಗಾರರು ಯಾರೇ ಬಂದ್ರು ಅವ್ರು ಉಚಿತವಾಗಿ ಹಣ್ಣು ಕೊಡಬೇಕು, ತಿನ್ಬೇಕು ಅಂತ. ಈ ತೋಟದಲ್ಲೇ ವಾಸವಾಗಿದ್ದೀನಿ ಅಂತಂದ್ರೆ, ಈ ಹಳ್ಳಿಲಿ ವಾಸವಾಗಿದ್ದೀನಿ. ತೋಟದಲ್ಲೇ ಮನೆ ಕಟ್ಟಿ ಆ ಗಿಡಗಳನ್ನ ತಿಮ್ಮಕ್ಕನ ಒಂದು ಸಾಧನೆಯನ್ನ ನಾನು ಸುಮಾರು 1 ಲಕ್ಷ ಗಿಡ ಇದೆ ಈಗ ಇಲ್ಲಿ. ಬರೀ ಅದು ಬೆಳೆದ್ಮೇಲೆ, ಮರಗಳಾದ್ಮೇಲೆ
ಶುದ್ಧವಾದಂತಹ ಗಾಳಿ, ಆರೋಗ್ಯ ಇದರ ಪ್ರೇರಣೆಯಾಗಿ ಎಲ್ಲಾ ಸಮಾಜದ ಅಥವಾ ರೈತರು ಅದನ್ನ ಸ್ವೀಕರಿಸಿಕೊಂಡು ಇನ್ನು ಅಶ್ವತ್ಥಪ್ಪ ಕಾರ್ಯಕ್ಕೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಪ್ರೇರಣೆಯಂತೆ ಮೊದಲನೆಯಿಂದಲೂ ಪರಿಸರದ ಬಗ್ಗೆ ಅಪಾರ ಪ್ರೇಮವನ್ನ ಹೊಂದಿದ್ರು. ಈಗ ಯಾವುದೇ ರಸಗೊಬ್ಬರವನ್ನ ಬಳಸದೆ ಸಾವಯವ ಕೃಷಿ ಮೂಲಕ ಹಣ್ಣು ತರಕಾರಿ ಬೆಲೆ ಬಾಳುವಂತಹ ಮರಗಿಡಗಳನ್ನ ಬೆಳೆಸಿದ್ದಾರೆ. 180 ವೆರೈಟಿ ಗಿಡಮರಗಳನ್ನ ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಸಣ್ಣ ಈರುಳ್ಳಿಯಿಂದ ಬಾಳೆ, ಕಿತ್ತಳೆ, ಮೋಸಂಬಿ, ಅಂಜೂರ, ಸೀಬೆ, ಪಪ್ಪಾಯ, ಬಾಳೆ, ಮಾವು, ರಾಮಫಲ, ಸೀತಾಫಲ ಹೀಗೆ 10 ಹಲವಾರು ಹಣ್ಣುಗಳನ್ನ ಬೆಳೆದಿದ್ದಾರೆ. 160 ರಕ ಎಲ್ಲ ಬೆಳೀತದೆ. ಏನ್ ಬಂದ್ರೇನು ಇದ್ರಾಗ ರೂಪಾಯಿ ಸಂಪಾದನೆ ಇಲ್ಲ. ಯಪ್ಪನ್ಕ ಎಲ್ಲ ಯಾರು ಬಂದ್ರೇನು ಸುಮ್ಮನೆ ಕೊಡೋದೆ, ಫ್ರೀಗ ಕೊಡ್ತಾ ಇರ್ತಾನೆ. ದುಡ್ಡಿಗೇನು ಮಾರಲ್ಲ. ಇದು ಅಡಿಕೆ ಗಿಡ ಇದೆ, ಜಾಮ್ ಗಿಡ, ಸಪೋಟ ಇದೆ, ಮಾವಿನ ಗಿಡ ಇದೆ, ಇದು ಈ ಹಲಸಿನ ಗಿಡ ಇದೆ, ಇದು ರಾಮಫಲ, ಲಕ್ಷ್ಮಣ ಫಲ, ಇದು ಸೀತಾಫಲ ಎಲ್ಲ ಗಿಡಗಳು ತೋಟ ಎಲ್ಲಾನು ನಮ್ ಲೆಕ್ಕ ಬರೋದು 200 ಗಿಡ ಅಂತ 1000 ಗಿಡ ಇರ್ತದೆ. ಒಟ್ನಲ್ಲಿ ನಿವೃತ್ತಿಯ ನಂತರ ಮಕ್ಕಳು ಮೊಮ್ಮಕ್ಕಳು ಅಂತ ಕಾಲ ಕಳೆಯುವವರ ಮಧ್ಯೆ ಅಶ್ವತ್ಥಪ್ಪ ನಿಜಕ್ಕೂ ವಿಶೇಷ ಬದುಕನ್ನ ಕಟ್ಟಿಕೊಂಡಿದ್ದು ಮಾತ್ರ ಅತಿ ಅದ್ಭುತ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಆತ ಪ್ರಾಂಶುಪಾಲರಾಗಿ ನಿವೃತ್ತಿ ಪಡೆದ ಬಳಿಕ ಮರ ಗಿಡಗಳೇ ಮಕ್ಕಳು, ಆದಾಯಕ್ಕಿಂತ ಆರೋಗ್ಯವೇ ಮುಖ್ಯ ಅಂತ ಅಂದುಕೊಂಡವರು. ಸಾಲು ಮರದ ತಿಮ್ಮಕ್ಕನನ್ನೇ ಪ್ರೇರಣೆ ಪಡೆದ ಆತ ತನಗಿರುವ 2 ಎಕರೆಯಲ್ಲಿ 180ಕ್ಕೂ ಹೆಚ್ಚು ಬಗೆಯ ಲಕ್ಷಾಂತರ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ವೃಕ್ಷ ಪ್ರೇಮಿ ನಿವೃತ್ತ ಪ್ರಾಂಶುಪಾಲರು ಕುರಿತಾದಂತಹ ಒಂದು ವರದಿ ನಿಮ್ಮ ಮುಂದೆ. ಲಕ್ಷಾಂತರ ಗಿಡಮರಗಳನ್ನ ಬೆಳೆಸಿದ ವೃಕ್ಷ ಪ್ರೇಮಿ, ಕೋಲಾರದಲ್ಲಿ ಆದರ್ಶ ಬದುಕು ಕಟ್ಟಿಕೊಂಡ ಅಶ್ವತ್ಥಪ್ಪ. ಎಲ್ಲ ಕಾಲಮಾನಗಳಲ್ಲಿ ಹಣ್ಣು ಹೂ ಬಿಡುವಂತಹ ಗಿಡಮರಗಳನ್ನ ಪೋಷಿಸುತ್ತಿರುವಂತಹ ಇವರ ಹೆಸರು ಅಶ್ವತ್ಥಪ್ಪ. ಕೋಲಾರ ತಾಲೂಕಿನ ಹೊಳಲೆ ಗ್ರಾಮದಲ್ಲಿ 3 ವರ್ಷಗಳ ಹಿಂದೆ 2 ಎಕರೆ ಜಮೀನು ಖರೀದಿಸಿದ್ದ ಇವರು ಕಾಂಪೌಂಡ್ ಕಟ್ಟಿಸಿಕೊಂಡು ತೋಟಗಾರಿಕಾ ಬೆಳೆಗಳನ್ನ ಬೆಳೆಯಲು ಶುರು ಮಾಡಿದ್ದಾರೆ. ಕೋಲಾರದಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನ ಸಲ್ಲಿಸಿ ಬಳಿಕ ಪ್ರಾಂಶುಪಾಲರಾಗಿ ನಿವೃತ್ತಿ ಪಡೆದ ಅಶ್ವತ್ಥಪ್ಪ ಕುಟುಂಬ ಬೆಂಗಳೂರಿನಲ್ಲೇ ಇದೀಗ ವಾಸವಿದೆ. ಆದರೆ ಇವರು ಮಾತ್ರ ಹೊಳಲಿಯಲ್ಲೇ ವಾಸವಿದ್ದು ವೃಕ್ಷವನದಲ್ಲಿ ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಇಲ್ಲಿ ಬೆಳೆಯುವಂತಹ ಹಣ್ಣು ತರಕಾರಿಗಳನ್ನ ಪ್ರಾಣಿ ಪಕ್ಷಿಗಳಿಗೆ ಜನರಿಗೆ ನೀಡುವಂತಹ ಇವರು ಲಾಭಕ್ಕಾಗಿ ಈ ಕಾರ್ಯವನ್ನ ಮಾಡ್ತಾ ಇಲ್ವಂತೆ. ನಿವೃತ್ತಿ ಸಮಯದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈ ವೃಕ್ಷವನ್ನ ಮಾಡಿಕೊಂಡಿದ್ದೇನೆ, ಇದರಿಂದ ನಾನು ಬಹಳಷ್ಟು ಆರೋಗ್ಯಕರವಾಗಿದ್ದೇನೆ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ಎಲ್ಲಾ ದಿನದಲ್ಲಿಯೂ ಹಣ್ಣು ಬರುವಂತಹ ರೀತಿಯಲ್ಲಿ ನಾವು 180 ಜಾತಿ ಹಾಕಿರೋದು. ಯಾರೇ ಬರ್ಲಿ, ನಮ್ಮ ಮಿತ್ರರು ಬರ್ಲಿ, ನಮ್ಮ ಸಹಾಯಕರು ಬರ್ಲಿ, ಅಥವಾ ಯಾರೇ ಫ್ರೆಂಡ್ಸ್, ರೈತರು, ವರದಿಗಾರರು ಯಾರೇ ಬಂದ್ರು ಅವ್ರು ಉಚಿತವಾಗಿ ಹಣ್ಣು ಕೊಡಬೇಕು, ತಿನ್ಬೇಕು ಅಂತ. ಈ ತೋಟದಲ್ಲೇ ವಾಸವಾಗಿದ್ದೀನಿ ಅಂತಂದ್ರೆ, ಈ ಹಳ್ಳಿಲಿ ವಾಸವಾಗಿದ್ದೀನಿ, ತೋಟದಲ್ಲೇ ಮನೆ ಕಟ್ಟಿ ಆ ಗಿಡಗಳನ್ನ ತಿಮ್ಮಕ್ಕನ ಒಂದು ಸಾಧನೆಯನ್ನ ನಾನು ಸುಮಾರು 1 ಲಕ್ಷ ಗಿಡ ಇದೆ ಈಗ ಇಲ್ಲಿ. ಬರೀ ಅದು ಬೆಳೆದ್ಮೇಲೆ, ಮರಗಳಾದ್ಮೇಲೆ ಶುದ್ಧವಾದಂತಹ ಗಾಳಿ, ಆರೋಗ್ಯ ಇದರ ಪ್ರೇರಣೆಯಾಗಿ ಎಲ್ಲಾ ಸಮಾಜದ ಅಥವಾ ರೈತರು ಅದನ್ನ ಸ್ವೀಕರಿಸಿಕೊಂಡು ಇನ್ನು ಅಶ್ವತ್ಥಪ್ಪ ಕಾರ್ಯಕ್ಕೆ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಪ್ರೇರಣೆಯಂತೆ ಮೊದಲನೆಯಿಂದಲೂ ಪರಿಸರದ ಬಗ್ಗೆ ಅಪಾರ ಪ್ರೇಮವನ್ನ ಹೊಂದಿದ್ರು. ಈಗ ಯಾವುದೇ ರಸಗೊಬ್ಬರವನ್ನ ಬಳಸದೆ ಸಾವಯವ ಕೃಷಿ ಮೂಲಕ ಹಣ್ಣು ತರಕಾರಿ ಬೆಲೆ ಬಾಳುವಂತಹ ಮರಗಿಡಗಳನ್ನ ಬೆಳೆಸಿದ್ದಾರೆ. 180 ವೆರೈಟಿ ಗಿಡಮರಗಳನ್ನ ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಸಣ್ಣ ಈರುಳ್ಳಿಯಿಂದ ಬಾಳೆ, ಕಿತ್ತಳೆ, ಮೋಸಂಬಿ, ಅಂಜೂರ, ಸೀಬೆ, ಪಪ್ಪಾಯ, ಬಾಳೆ, ಮಾವು, ರಾಮಫಲ, ಸೀತಾಫಲ ಹೀಗೆ 10 ಹಲವಾರು ಹಣ್ಣುಗಳನ್ನ ಬೆಳೆದಿದ್ದಾರೆ. 160 ರಕ ಎಲ್ಲ ಬೆಳೀತದೆ. ಏನ್ ಬಂದ್ರೇನು ಇದ್ರಾಗ ರೂಪಾಯಿ ಸಂಪಾದನೆ ಇಲ್ಲ. ಯಪ್ಪನ್ಕ ಎಲ್ಲ ಯಾರು ಬಂದ್ರೇನು ಸುಮ್ಮನೆ ಕೊಡೋದೆ, ಫ್ರೀಗ ಕೊಡ್ತಾ ಇರ್ತಾನೆ. ದುಡ್ಡಿಗೇನು ಮಾರಲ್ಲ. ಇದು ಅಡಿಕೆ ಗಿಡ ಇದೆ, ಜಾಮ್ ಗಿಡ, ಸಪೋಟ ಇದೆ, ಮಾವಿನ ಗಿಡ ಇದೆ, ಇದು ಈ ಹಲಸಿನ ಗಿಡ ಇದೆ, ಇದು ರಾಮಫಲ, ಲಕ್ಷ್ಮಣ ಫಲ, ಇದು ಸೀತಾಫಲ ಎಲ್ಲ ಗಿಡಗಳು ತೋಟ ಎಲ್ಲಾನು ನಮ್ ಲೆಕ್ಕ ಬರೋದು 200 ಗಿಡ ಅಂತ 1000 ಗಿಡ ಇರ್ತದೆ. ಒಟ್ನಲ್ಲಿ ನಿವೃತ್ತಿಯ ನಂತರ ಮಕ್ಕಳು ಮೊಮ್ಮಕ್ಕಳು